ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಜನಪ್ರಿಯ ಬಡವರ ಬಂಧು ದೀನ ದಲಿತರ ಕಣ್ಮಣಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ವಿಧಾನ ಪರಿಷತ್ತಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಹೊರಟ್ಟಿ ಸಾಹೇಬರೇ, ಡಿ ಕೆ ಶಿವಕುಮಾರ್ ಅವರೇ, ಡಿ ಸಿ ಎಮ್ ಅವರು, ಈ ಕಾರ್ಯಕ್ರಮ ರಿವಾರಿಗಳಂತ ಮಹದೇವಪ್ಪನವರೇ, ಸಂಸದ ಅಂತ ರಾಧಾಕೃಷ್ಣ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಪಾಷಾ ಅವರೇ, ಅಹಮದ್ ಅವರೇ, ನಸೀರ್ ಅಹಮದ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾಜಿ ಲೋಕಸಭಾ ಸದಸ್ಯ ಅಂತ ಮಾಜಿ ಸಮಾಜ ಕಲ್ಯಾಣ ಸಚಿವರವರೇ, ಸೋಮಶೇಖರ್ ಅವರೇ, ಹಾಗೂ ಎಲ್ಲ ಮುಖಂಡರೇ, ಶಾಸಕರೇ, ನರೇಂದ್ರ ಸ್ವಾಮಿ ಅವರೇ, ಮಾಧ್ಯಮ ಮಿತ್ರರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನ ಕೇವಲ ಒಂದು ವರ್ಗ, ಒಂದು ಜಾತಿಗೆ ಸಂಬಂಧಪಟ್ಟಿದ್ದಲ್ಲ. ಸಂವಿಧಾನಬದ್ಧವಾಗಿ 140 ಕೋಟಿ ಜನ ಕಟ್ಟಕಡೆ ಪ್ರಜೆಗೆ ಒಂದು ನ್ಯಾಯ ಕೊಡುವಂಥದ್ದು. ಗಾಂಧೀಜಿಯವರು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ಹೇಳೋ ಮಾತು ಒಂದೇ, ಯಾಕೆ ಸ್ವಾತಂತ್ರ್ಯವನ್ನು ಈ ದೇಶಕ್ಕೆ ಪಡೀತಾ ಇದ್ದೀವಿ ಅಂದರೆ, ಈ ರಾಷ್ಟ್ರದ ಕಟ್ಟಕಡೆ ವ್ಯಕ್ತಿಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕೊಡೋದು ಇದರ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಹಾತ್ಮ ಗಾಂಧೀಜಿ ಜೊತೆಯಲ್ಲಿ ಚರ್ಚೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಒಂದು ಅಧ್ಯಕ್ಷರನ್ನು ಮಾಡಿ ಡ್ರಾಫ್ಟ್ಸ್ ಕಮಿಟಿಗೆ ಕಾನೂನು ಸಚಿವರಾಗಿ ಕೂಡ ಇರ್ತಾರೆ. ಇದರ ಮೂಲ ಉದ್ದೇಶ ಇವರ ಹೋರಾಟವನ್ನು ಪಂಡಿತ್ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿಯವರು ನೇರವಾಗಿ ಹತ್ತಿರದಿಂದ ಕಂಡಿದ್ದರು. ಈ ವ್ಯಕ್ತಿ ಸಮಾಜದಲ್ಲಿ ಸಮಾನತೆಯಾದಂಥ ಒಂದು ಸಂವಿಧಾನವನ್ನು ರಚನೆ ಮಾಡುವಂಥ ಶಕ್ತಿ ಇದೆ, ಅತ್ಯಂತ ಪರಿಣಿತ ವಿದ್ಯಾವಂತನಾಗಿ ಕಲಿತು ಹೊರದೇಶಗಳಲ್ಲಿ ಕಲಿತು ಎಲ್ಲ ಶಕ್ತಿ ಇದೆ, ಇದು ಮಾಡಬಲ್ಲರು ಅಂತ ಒಂದು ಚಿಂತನೆಯನ್ನು ಮಾಡಿ ಇವರನ್ನು ಇದಕ್ಕೆ ಆಯ್ಕೆ ಮಾಡಿದ ಪರಿಣಾಮ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ಸಂವಿಧಾನವನ್ನು ಕೊಡಲಿಕ್ಕೆ ಒಂದು ಅವಕಾಶ ಆಯಿತು. ಅದಕ್ಕೆ ಯಾವುದೇ ಒಂದು ರಾಷ್ಟ್ರದಲ್ಲಿ ಇಂಥ ಒಂದು ಸಂವಿಧಾನ ಇಲ್ಲ, ಅಂತಹ ಪವಿತ್ರವಾದ ಸಂವಿಧಾನವನ್ನು ಈ ರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಈ ಸಂವಿಧಾನವನ್ನು ಚಾಚೂ ತಪ್ಪದೆ ಸಂವಿಧಾನ ಚೌಕಟ್ಟಿನಲ್ಲಿ ಅಳವಡಿಸಿರುವ ಸೌಲಭ್ಯಗಳನ್ನು ಕೊಡೋದರಲ್ಲಿ ಆಂಧ್ರ ಪ್ರದೇಶ ಬಿಟ್ಟರೆ ಎರಡನೇದು ಕರ್ನಾಟಕ ರಾಜ್ಯ. ಅದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಪಾತ್ರ ಮಹತ್ತರವಾಗಿದೆ. ಅವರು ಮಾಡಿದಂಥ ಕಾರ್ಯಕ್ರಮಗಳನ್ನು ಈಗಾಗಲೇ ಅಧ್ಯಕ್ಷರು ಕೂಡ ಹೇಳಿದರು. 24.1% ಕೊಡೋದಾಗಲಿ, ಕಾಂಟ್ರಾಕ್ಟ್ರಿಗೆ ಕಾಂಟ್ರಾಕ್ಟ್ ಕೊಡುವ ವ್ಯವಸ್ಥೆಗಳಾಗಲಿ, ಇವೆಲ್ಲ ಒಂದಲ್ಲ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಆಂಜನೇಯನವರು ಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ಶುರುವಾಯಿತು. ಈಗ ಸುಮಾರು ಮಹದೇವಪ್ಪನವ್ರ ಕಾಲದಲ್ಲಿ 42,000 ಕೋಟಿಗಳನ್ನು ಕೊಡುವಂಥ ಒಂದು ಘಟ್ಟಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ನಾನು ಮಹದೇವಪ್ಪನವ್ರಿಗೂ ಕೂಡ ಹೇಳೋದೇನೆಂದರೆ, ಕಾರ್ಯಕ್ರಮಗಳಲ್ಲಿ ಬದಲಾವಣೆಯನ್ನು ಕಾಣಬೇಕು, ಯೋಜನೆಗಳಲ್ಲಿ ಬದಲಾವಣೆಯನ್ನು ಕಾಣಬೇಕು. ನೇರವಾಗಿ ಸಮುದಾಯಕ್ಕೆ ಮತ್ತು ವ್ಯಕ್ತಿಗತವಾಗಿ ಅವರ ಅಭಿವೃದ್ಧಿಗೆ ಸರಿಯಾದಂಥ ಕಾರ್ಯಕ್ರಮವನ್ನು ರೂಪಿಸುವುದರ ಮುಖಾಂತರ ಅಂಬೇಡ್ಕರ್ ನಿಗಮ ಆಗಲಿ, ಆದಿಜಂಬವ ನಿಗಮ ಆಗಲಿ, ಬೋವಿ ಸಮಾಜದಾಗಲಿ, ಲಮಾಣಿ ಸಮಾಜದಾಗಲಿ, ಕೊರ್ಮಾ ಪಕ್ಷದಾಗಲಿ, ಯಾವುದೇ ಆಗಲಿ, ಆ ಜನಸಂಖ್ಯೆ ಆಧಾರವಾಗಿ ಹಣವನ್ನು ನೇರವಾಗಿ ಅವರು ಕೊಟ್ಟು ಆ ಸಮುದಾಯದ ಜನಗಳ ಅಭಿವೃದ್ಧಿಗೆ ಹೊಸ ಕಾರ್ಯಕ್ರಮಗಳನ್ನು ರೂಪಿಸೋದ್ರ ಮುಖಾಂತರ ಈಗಿರೋದ್ರಲ್ಲಿ ಬದಲಾವಣೆ ತರಲೇಬೇಕು. ಇದು ಹಂಚಿ ಹೋಗ್ತಾ ಇದೆ, ಹಂಚಿ ಹೋಗಬಾರ್ದು.
ನೇರವಾಗಿ ಪ್ರಯೋಜನ ಆಗಬೇಕು. ಹೇಳಿದರೆ 42,000 ಕೋಟಿ ಈ ಸಮುದಾಯಗಳಿಗೆ ಕೊಡ್ತಾ ಇದ್ದೀವಿ ಅಂತೇಳಿ ಭಾಷೆ ಜನ ಎಲ್ಲ ಕಡೆ ಮಾತಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶ ಸಮುದಾಯಗಳ ಮೇಲೆ ಬರಬೇಕು, ಇದಕ್ಕೆ ಅನುಕೂಲ ಆಗಬೇಕು, ಇವರು ಬೆಳಿಬೇಕು, ಇವರು ಕೂಡ ಸಮಾಜದಲ್ಲಿ ಮುಂಚೂಣಿಗೆ ಬರಬೇಕು, ಮೇನ್ ಸ್ಟ್ರೀಮಿಗೆ ಬರಬೇಕು ಅಂತ ಒಂದು ಕಲ್ಪನೆಯನ್ನು ಅವರು ಕಂಡಿದ್ದಾರೆ. ಅದಕ್ಕೆ ಸರಿಯಾದಂಥ ಮಣಿವಣ್ಣನಿದ್ದಾರೆ, ರಾಕೇಶ್ ಸಿಂಗ್ ಇದ್ದಾರೆ, ಹಿರಿಯರಾದಂಥ ವೆಂಕಟಯ್ಯನವರಿದ್ದಾರೆ, ಸಾಕಷ್ಟು ಜನ ಅಧಿಕಾರಿಗಳು ಇದಕ್ಕೆ ಕೃಷಿಯನ್ನು ಮಾಡಿದ್ದೀರಿ. ಸ್ವಲ್ಪ ಬದಲಾವಣೆ ತಂದು ನೇರವಾಗಿ ಅಭಿವೃದ್ಧಿ ಆಗೋ ಕಡೆ ಇದರ ಕಡೆ ಗಮನ ಕೊಡಬೇಕು. ಇನ್ನೊಂದು ಮುಖ್ಯವಾದಂಥ ವಿಷಯ ಮಹದೇವಪ್ಪನವ್ರಿಗೆ. ಮಹದೇವಪ್ಪ ಕೇಳಿಸ್ಕೊಳ್ತಾ ಇದ್ದೀಯಾ? ರೇ ಮಹದೇವಪ್ಪನ ಮಹದೇವಪ್ಪ ಮಹದೇವ್, ಈಗಾಗಲೇ ನೀವು ಹೋಬಳಿ ಮಟ್ಟದಲ್ಲಿ ಆಶ್ರಮ ಶಾಲೆಗಳನ್ನು ಮಾಡಿದ್ದೀರಿ. ಇನ್ನೂ ಸಾಕಷ್ಟು ಮಾಡಬೇಕಾಗಿದೆ. ಇದನ್ನು ಪಂಚಾಯಿತಿ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರೂ ತಪ್ಪಾಗಲಾರದು. ಈ ಹಣ ಸದುಪಯೋಗ ಆಗ್ತದೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಕ್ವಾಲಿಟಿ. ಇವತ್ತು ಆಶ್ರಮ ಶಾಲೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಏನು ಮಾಡಿದ್ರಿ, ಅದು ಡಿಸ್ಟಿಂಕ್ಷನ್ನು 90, 100 ಕೂಡ ಪಾಸ್ ಆಗ್ತಾ ಇದ್ದಾರೆ. ಆದ್ದರಿಂದ ತಾಲೂಕು ಪಂಚಾಯತಿ ಮಟ್ಟಕ್ಕೆ ನೀವು ತಗೊಂಡೋದ್ರೆ ಆ ಮಕ್ಕಳು ಸಂಪೂರ್ಣವಾಗಿ ಗ್ರಾಮಾಂತರ ಪ್ರದೇಶದಿರೋ ಮಕ್ಕಳು, ಅದು ರೈತ ವರ್ಗದವರಾಗಲಿ, ಪರಿಶಿಷ್ಟ ವರ್ಗ ಆಗಲಿ, ಯಾವುದೇ ಒಂದು ವರ್ಗದವರಾಗಲಿ, ಅವರೆಲ್ಲರಿಗೂ ಕೂಡ ಅವಕಾಶ ಆಗುತ್ತೆ. ಕೇವಲ SC/ST ಗೆ ಅಲ್ಲ, ರೈತಾಪಿ ಜನರಿಗೂ ಕೂಡ ಒಂದು 25% ಅವಕಾಶ ಇದೆ. ಮತ್ತು ಮೊರಾರ್ಜಿ ಮತ್ತು ಬ್ಯಾಕ್ವರ್ಡ್ ಕ್ಲಾಸಲ್ಲಿ 75% ಆರ್ಥಿಕವಾಗಿ ಹಿಂದುಳಿದ ಎಲ್ಲ ವರ್ಗಗಳಿಗೂ ಅವಕಾಶ ಇರೋದ್ರಿಂದ ಇದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಯೋಜನೆಗಳಲ್ಲಿ ಮಾರ್ಪಾಟನ್ನು ತಂದು ಅಧಿಕಾರ ಹೆಸರನ್ನು ನಾನು ಇವತ್ತು ಹೇಳಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ದಾರೆ, ನೇತೃತ್ವದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ. ಮಹದೇವಪ್ಪನವರ ಮಾರ್ಗದರ್ಶನದಲ್ಲಿ ಈಗ ಮುಖ್ಯಮಂತ್ರಿಗಳ ಚಿಂತನೆ, ಈ ಸಮಾಜಗಳಿಗೆ ಯಾರು ಏನೇ ಹೇಳಲಿ ಇವರು ಕೂಡ ಸಮವಾಗಿ ಬಾಳಿ ಬದುಕಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಇದು ಸದುಪಯೋಗ ಆಗಬೇಕು, ಮಾರ್ಪಾಟಾಗಿ ನೇರವಾಗಿ ಅಭಿವೃದ್ಧಿ ಕಡೆ ನಾವು ಸಾಗಬೇಕು ಅಂಥೇಳಿ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಕಲ್ಪನೆ ಏನಿದೆ, ಗಾಂಧೀಜಿಯವರ ಕನಸು ಏನಿದೆ, ಇದನ್ನು ನನಸು ಮಾಡಬೇಕಾದ್ರೆ ನೇರವಾಗಿ ಸದುಪಯೋಗ ಆಗಬೇಕು. ಸದುಪಯೋಗ ಸರಿಯಾಗಿ ಆಗ್ತಾ ಎಲ್ಲ ಇಲಾಖೆಗಳಿಗೆ ಹಂಚಿ ಹೋಗಿ ಸರಿಯಾದಂಥ ರೀತಿಯಲ್ಲಿ ವ್ಯವಸ್ಥಿತವಾಗಿ ಇದು ಅಭಿವೃದ್ಧಿಗೆ ಆಗುವಂಥ ಕೆಲಸವನ್ನು ಮಹದೇವಪ್ಪನವರೇ ನೀವು ಮಾಡಬೇಕು ಅಂತೇಳಿ ನನಗೆ ಇನ್ನೊಂದು 2 ಪ್ರೋಗ್ರಾಮ್ ಇದೆ, ದೇವನಹಳ್ಳಿ ಮತ್ತು ಶಿಡ್ಲಘಟ್ಟ. ಮಾನ್ಯ ಮುಖ್ಯಮಂತ್ರಿಗಳಿಗೂ ತಮಗೂ ಕೂಡ ತಿಳಿಸಿ ತಮ್ಮ ನಾಯಕತ್ವದಲ್ಲಿ ಒಂದು ಅತ್ಯುತ್ತಮವಾದ ಯೋಜನೆಗಳ ಮುಖಾಂತರ ಇವರ ಸರ್ವತೋಮುಖ ಅಭಿವೃದ್ಧಿಯನ್ನು ಆಗಲಿ ಅಂಥೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಸಚಿವರಾದ ಶ್ರೀ KH ಮುನಿಯಪ್ಪನವರ ಅಭಿಮತಕ್ಕೆ ವಂದನೆಗಳು. ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾತುಗಳ ನಂತರ BR ಅಂಬೇಡ್ಕರ್ ಪ್ರಶಸ್ತಿ ಪ್ರದಾನ ಮಾಡಿ ಕಾರ್ಯಕ್ರಮದ ಕಡೆಯ ಕ್ಷಣದವರೆಗೂ ನೀವೆಲ್ಲರೂ ಒಟ್ಟಾಗಿ ಸಹಕರಿಸಿ. ಸಂವಿಧಾನದ ಸಂರಕ್ಷಕ, ಸಮಬಾಳುವೆಯ ಸಮಪಾಲಿನ